ಮೂಡಾ ಕೇಸ್ನಲ್ಲಿ ಕೋರ್ಟ್ನ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಸಿದ್ದರಾಮಯ್ಯ ಪಾಪ್ಯುಲಾರಿಟಿಯನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಬಿಜೆಪಿ ಜೆಡಿಎಸ್ ಅವರಿಗೆ. ಸಿದ್ದರಾಮಯ್ಯ 100ಕ್ಕೆ 100 ತಪ್ಪು ಮಾಡಿಲ್ಲ, ಇನ್ವಾಲ್ವ್ಮೆಂಟು ಇಲ್ಲ, ಇದು ಪೊಲಿಟಿಕಲ್, ಇದನ್ನ ಬಿಡಿಸಿ ಹೇಳೋದಕ್ಕಾಗಲ್ಲ ಹೀಗಂತ ನ್ಯಾಯಾಲಯದ ತೀರ್ಪಿಗೆ ರಾಜಕೀಯ ಬಣ್ಣವನ್ನ ಬಳದಿದ್ದಾರೆ ಜಮೀರ್. ನೀವು ರಾಜಕೀಯವಾಗಿ ಬಿಜೆಪಿಯನ್ನ ಏನಾರು ಅನ್ನಿ, ಜೆಡಿಎಸ್ ಅನ್ನ ಅನ್ನಿ, ಬಟ್ ಜಡ್ಜ್ಮೆಂಟ್ ಅನ್ನೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ಮುಖಾಂತರ ನ್ಯಾಯಾಂಗ ನಿಂದನೆಯನ್ನ ಮಾಡಿದ್ದಾರೆ ಜಮೀರ್ ಅಹ್ಮದ್. ಒಂದು ಸುಮೋಟೋ ಕೇಸ್ ದಾಖಲಿಸ್ಕೋಬೇಕಾಗುತ್ತೆ ಇದು, ಯಾಕೆಂದ್ರೆ ಜಡ್ಜ್ಮೆಂಟ್ ಅನ್ನ ಹಾಗೆಲ್ಲ ಹಗುರವಾಗಿ ಮಾತನಾಡಕ್ ಬರಲ್ಲ. ನಮಗೆ ಒಂಥರ ಗೆಲ್ಲು ಸಿಕ್ಕಿದೆ, ಜಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಅಂದರೆ ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ದೀವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ, ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ಈಗ ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲಾರಿಟಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ, ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ, ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹ್ಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ, ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. 100ಕ್ಕೂ 100 ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್, ನಾನು ಬಿಡಿಸಿ ಹೇಳಂಗಿಲ್ಲ ನಾನು. ಇದು ಪೊಲಿಟಿಕಲ್ ಆಗಿರೋದು. ಇದು ನೆನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.